ಕನ್ನಡದ ಬರಹಗಾರರು ಹಾಗೂ ನಾಟಕಕಾರರು ಆದಂಥ ಶ್ರೀಯುತ ರಂಗರಾಜುರವರು ಇಂದು ಬೆಳಿಗ್ಗೆ ತಮ್ಮ ಗಾರ್ಡನ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅನೇಕ ಸಾಹಿತ್ಯ ಕವಿತೆಗಳನ್ನು ರಚಿಸಿರುವ ಇವರು ಇತ್ತೀಚೆಗಷ್ಟೇ ಇವರು ಬರೆದಿರುವ ಪುಸ್ತಕವೊಂದು ತೀವ್ರ ಚರ್ಚೆಗೆ ಬಂದಿತ್ತು ಮತ್ತು ಆ ಪುಸ್ತಕವನ್ನ ಬ್ಯಾನ್ ಕೂಡ ಮಾಡಲಾಗಿತ್ತು. ಆದರೆ ಇಂದು ಬೆಳಗಿನ ಜಾವ ವಿಧಿವಶರಾಗಿದ್ದಾರೆ. ಹೇಳಿ, ಈಗಲಾದರೂ ಹೇಳಿ. ಈಗಲಾದರೂ ಹೇಳಿ, ಏನಾಯ್ತು ಅಂತ ಹೇಳಿ. ಹೇಳಿ, ಏನಾಯ್ತು ಅಂತ ಹೇಳಿ. ಯಾಕೆ ಹೀಗೆ ಮಾಡಿದ್ರಿ? ಹೇಳಿ, ಏನಾಯ್ತು ಅಂತ ಹೇಳಿ. ಯಾಕೆ ಹೀಗೆ ಮಾಡಿದ್ರಿ? ಹೇಳಿ, ಹೇಳಿ, ಹೇಳಿ. ಸರಿ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೇಳ್ತೀರಾ ಇಲ್ವಾ? ಹೇಳಿ. ಸರಿ ಇರಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೇಳ್ತೀರಾ ಇಲ್ವಾ? ಹೇಳಿ. ನೀಲಿ ಬಗ್ಗೆ ಮಾತಾಡಿ, ಆಕಾಶನ್ ಬಗ್ಗೆ ಮಾತಾಡಿ ಸರ್, ಮಾತಾಡಿ. ಏನಾಯ್ತು ಅಂತ ಹೇಳಿ. ಯಾಕೆ ಹೀಗೆ ಮಾಡಿದ್ರಿ? ಹೇಳಿ, ಏನಾಯ್ತು ಅಂತ ಹೇಳಿ. ಯಾಕೆ ಹೀಗೆ ಮಾಡಿದ್ರಿ? ಹೇಳಿ, ಹೇಳಿ, ಹೇಳಿ. ಹೊತ್ತಾದ ಮೇಲೂ ಮತ್ತೆ ಕಾಡುತಿಹಳು, ಮುತ್ತೊಂದ ಕೊಟ್ಟು ನನ್ನ ಕೆಣಕುತಿಹಳು. ಹಸಿರು ಗಾಜಿನ ಬಳೆಯವಳು, ಮಲ್ಲಿಗೆ ಮುಗ್ಗ ಮುಡಿದವಳು, ತಾರುಣ್ಯಲತೆಯ ಹೂಬಳ್ಳಿ ನೀನು. ಕಣ್ಮುಚ್ಚಿ ಕುಂತರೂ ಕಾಡುವ ಚಂದುಳ್ಳಿ ಚೆಲುವೆ ನೀನು.
ಅಬ್ಬಾ, ಅಂತೂ ಯಾರೋ ಒಬ್ರು ಬಂದ್ರಲ್ಲ. ನಾನು ಯಾರೂ ಬರಲ್ವೇನೋ ಅಂತ ಮಾಡಿದ್ದೆ. ಈಗೆಲ್ಲ ಪುಸ್ತಕ ಓದೋರೆ ಕಮ್ಮಿ ಸರ್. ನಮ್ಮಂಥವ್ರು ನಿಮ್ಮಂಥವ್ರು ಬಂದು ಓದಬೇಕು. ಅದೇನು? ಇರಿ, ಅಲ್ಲೇ ಬಂದೆ. ಹಾಂ ಸರ್. ಅದು ನಿಮ್ಮ ಹೆಸರೇನು? ನನ್ನ ಹೆಸರು ಸರ್ ದೇವಿ ಪ್ರಸಾದ್ ಅಂತ. ಯಾವಾಗನಿಂದ ಈ ಲೈಬ್ರರಿಗೆ ಬರ್ತಿದ್ದೀರಿ? ಬೆಳಗ್ಗೆಯಿಂದ ಸರ್. ನಿಮ್ಮ ಹೆಸರು? ಯಾವಾಗಿನಿಂದ ಪುಸ್ತಕ ಓದ್ತಿದ್ದೀರಿ? ತುಂಬ ವರ್ಷಗಳಿಂದ ಓದ್ತಿದ್ದೀನಿ ಸರ್, ಆದರೆ ಯಾವುದನ್ನು ಪೂರ್ತಿ ಮಾಡೋದಕ್ಕಾಗಿಲ್ಲ. ಕೆಲವೊಂದಷ್ಟು ಪುಸ್ತಕಗಳನ್ನ ಓದ್ತಿದ್ದೀನಿ. ಅವಳ ರಹಸ್ಯ, ಕಣಿವೆಯ ಕಮಲಿ, ಕೆಂಪು ಸೀರೆ, ನೀಲಿಯ ಆಕಾಶ. ಆದರೆ ಯಾವುದನ್ನು ಕಂಪ್ಲೀಟ್ ಮಾಡಿಲ್ಲ. ಒಳ್ಳೆಯದು. ಸರ್, ನಿಮ್ಮ ಹೆಸರು ಹೇಳಲೇ ಇಲ್ಲ. ರಂಗರಾಜ್. ನಿಜ ಹೇಳಬೇಕು ಅಂದರೆ ನನಗೆ ಪುಸ್ತಕ ಎಲ್ಲ ಓದೋದು ಒಂಚೂರು ಇಷ್ಟ ಇಲ್ಲ ಸರ್. ಯಾರೋ ದೊಡ್ಡವ್ರು ಹೇಳಿದ್ರು ಪುಸ್ತಕ ಓದಿದ್ರೆ ತಲೆ ಬೆಳೆಯುತ್ತೆ ಅಂತ, ಅದಕ್ಕೆ ಬಂದೆ. ಇವತ್ತೇ ಇಲ್ಲಿಗೆ ಯಾಕೆ ಬಂದ್ರಿ? ಅದು ಪುಸ್ತಕ ಲೈಬ್ರರಿಲಿ ಓದೋಣ ಅಂತ ಬಂದೆ ಸರ್. ಆದರೆ ಸರ್ ಸರ್ ನಿಲ್ಲಿ ಸರ್. ಮುಂಜಾನೆ ಒಂದು ಅಡಿಕೆ ಕೊಡಿ. ಸರ್ ಸರ್ ನಿಮ್ಮನ್ನೇ ಟೀ ಕುಡಿಯಕ್ಕ ಒಂಚೂರು ಮಾತಾಡ್ಬೇಕಿತ್ತಲ್ಲ. ಅಲ್ಲೇ ರೀ, ಬರ್ತೀರಿ ಈ ಕಡೆಗೆ. ಅಲ್ಲೇ ರೀ ಬಂದೆ. ಸರ್ ಸರ್ ನಿಮ್ಮನ್ನೇ. ಸರ್ ನಿಂತ್ಕೊಳ್ಳಿ ಸರ್, ಆವಾಗಿಂದ ಕಾಯ್ತಾ ಇದ್ದೀನಿ ನಾನು. ಸರ್ ನಿಂತ್ಕೊಳ್ಳಿ ಸರ್ ನಿಮ್ಮನ್ನೇ. ಸರ್ ನಿಂತ್ಕೊಳ್ಳಿ ಅಂದರೆ? ಸರ್ ಮೊನ್ನೆ ನಿಮ್ಮ ಪುಸ್ತಕ ಓದಿದೆ. ಹೌದು ಸರ್, ಅದ್ರ ಬಗ್ಗೆನೇ ಮಾತಾಡಬೇಕಿತ್ತು. ಹೇಳಿ, ಯಾವ ಪುಸ್ತಕ ಓದಿದಿರಿ? ಅರೆ ಹೌದಲ್ಲ, ಎಷ್ಟೊಂದು ಪುಸ್ತಕ ಬರೆದಿರ್ತೀರಾ, ಈ ಪುಸ್ತಕ ಇಲ್ಲಿ ನೆನಪಿರುತ್ತೆ. ನೀಲಿಯ ಆಕಾಶ. ತುಂಬ ಒಳ್ಳೆಯ ಪುಸ್ತಕ ಸರ್ ಅದು. ಅದರಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳು ಹೃದಯಕ್ಕೆ ತುಂಬ ಹತ್ರ ಅನಿಸುತ್ತೆ. ಅದು ಹೇಗೆ ಸರ್? ನೀವು ಬರೆಯೋ ಪಾತ್ರಗಳು ಮಾತ್ರ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಕುಂತು ಮಾತಾಡಿ ಹೋದ್ವು ಅಂತ ಅನಿಸುತ್ತೆ. ನೀಲಿ ಮತ್ತು ಆಕಾಶ ಭೇಟಿಯಾಗೋ ಜಾಗನೇ ಮಸ್ತು ಸರ್. ಆಕಾಶ ತನ್ನ ಪ್ರೀತಿನ ನೀಲಿ ಮುಂದೆ ಇಟ್ಟಾಗ ನೀಲಿ ಕಣ್ಣಲ್ಲಿ ನೀರು ಬರುತ್ತೆ ಸರ್. ಅದನ್ನ ಓದಿ ನನ್ನ ಕಣ್ಣಲ್ಲೂ ನೀರು ಬಂತು. 8ನೇ ಘಟ್ಟ ಆದಮೇಲೆ ಓದೋದು ತುಂಬ ಕಷ್ಟ ಸರ್. ಚಂದ್ರ ಬಂದಮೇಲೆ ನೀಲಿ ಕಾಣಿಸೋದೇ ಇಲ್ಲ. ಪುಸ್ತಕ ಬರೆದು ನೀವೇ ಹೇಳಿ ಸರ್, ಆಕಾಶನಿಗೆ ನೀಲಿ ಒಳ್ಳೆ ಜೋಡಿನ
ಚಂದ್ರ ಒಳ್ಳೆ ಜೋಡಿನ? ಉತ್ತರ ಕೊಡೋದು ಕಷ್ಟ ಸರ್. ಆದರೂ ಆ ರೈಟ್ರ್ ಹಾಗೆ ಮಾಡಬಾರ್ದಾಗಿತ್ತು ಸರ್. ನೀಲಿ ತುಂಬ ಚಿಕ್ಕ ಹುಡುಗಿ ಸರ್. ನೀಲಿ ಯಾಕೆ ಸರ್ ಆ ರೈಟ್ರ್ ಮುಂದೆ ಬೆಚ್ಚ? ಸರ್ ಸರ್ ನಿಂತ್ಕೊಳ್ಳಿ ಸರ್, ಹಿಂಗೆ ಹೋಗ್ಬಿಟ್ರೆ ಹೆಂಗೆ? ಪುಸ್ತಕ ಬ್ಯಾನ್ ಆಯ್ತು ಸರ್. ನಿಮ್ಮನ್ನೇ ಪುಸ್ತಕ ಬ್ಯಾನ್ ಆಯ್ತು. ಉತ್ತರ ಕೊಡಿ ಸರ್. ಸರ್ ಹಿಂಗೆ ಹೋದ್ರೆ ಹೇಗೆ ಸರ್? ಇದು ತಪ್ಪಾಗುತ್ತೆ ಸರ್. ಮಾತಾಡಿ ಸರ್. ನಿಂತ್ಕೊಳ್ಳಿ ಸರ್. ಮಾತಾಡಿ ಅಂದೆ ಸರ್. ಚಂದ್ರ ಬರಲ್ಲ, ನೀಲಿ ಬರಲ್ಲ, ಆಕಾಶ ಬರಲ್ಲ. ಹುಟ್ಟಿದ್ದೆಲ್ಲ ಸಾಯುತ್ತೆ, ಸತ್ತ ಮೇಲೆ ಕತ್ತಲು. ಗಾಳಿ ಸ್ಥಿರವಲ್ಲ, ಉಸಿರು ಸ್ಥಿರವಲ್ಲ, ಹೆಜ್ಜೆ ಸ್ಥಿರವಲ್ಲ, ಹೆಸರು ಸ್ಥಿರವಲ್ಲ, ಸಂಬಂಧ ಸ್ಥಿರವಲ್ಲ. ಹುಟ್ಟಿದಾಗ ಎಲ್ಲ ಹಸಿರು, ಕಣ್ಣು ತುಂಬ ಹೂವು. ಹೂವು ಅರಳುತ್ತೆ, ಬಾಡುತ್ತೆ. ಮಣ್ಣಾಗುತ್ತೆ. ಸಮಾಜಕ್ಕೆ ಇದರ ಸ್ಪಷ್ಟನೆ ನಾನು ಕೊಡಬೇಕಿಲ್ಲ. ಪಾತ್ರಗಳನ್ನು ಎಲ್ಲರೂ ಒಂದೊಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ. ಆದರೆ ನಾನು ನೋಡಿದ ಆಕಾಶ ನೀಲಿಯ ದೃಷ್ಟಿಕೋನವೇ ಬೇರೆ.